ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಯೋಹಾನ ಸುವಾರ್ತೆ 2ನೇ ಅಧ್ಯಾಯ 23-24 ನೋಡೋದಾದರೆ, ಯೇಸು ಯೆರೂಸಲೇಮಿನಲ್ಲಿದ್ದಾಗ ಅನೇಕರು ಆತನ ಸೂಚಕ ಕಾರ್ಯಗಳನ್ನು ನೋಡಿ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು. ಆದರೆ ಯೇಸು ಎಲ್ಲರನ್ನ ಬಲ್ಲವನಾಗಿದ್ದರಿಂದ ಅವರಲ್ಲಿ ಯಾರಿಗೂ ವಶವಾಗಲಿಲ್ಲ. ಗಮನಿಸಿ, ಇಲ್ಲಿ ಯೇಸು ಕ್ರಿಸ್ತನನ್ನು ನಾವು ನಂಬಿದ್ದೇನಪ್ಪ ಅಂತಂದರೆ, ಮೊದಲನೇದು ಆತನು ಅನೇಕ ಸೂಚಕ ಕಾರ್ಯಗಳನ್ನು, ಅದು ಯೆರೂಸಲೇಮಿನಲ್ಲಿದ್ದಂಥ ಸಂದರ್ಭದಲ್ಲಿ ಆತನು ಮಾಡಿದಂಥ ಅದ್ಭುತಗಳಿದೆಯಲ್ಲ, ಅದು ನಿಜಕ್ಕೂ ಯಾರಿಂದಲೂ ಸಾಧ್ಯವೇ ಇಲ್ಲದಂಥದ್ದನ್ನು, ಒಂದು ರೀತಿಯ ಈ ಲೋಕದಲ್ಲಿ ಪವಾಡ ಪುರುಷರು ಎಂಬುದಾಗಿ ನಾವು ಈ ಲೋಕದ ಮಾತನ್ನು ನಾವು ನೋಡ್ತೇವೆ. ಆದರೆ ದೇವರು ಮಾಡಿದಂಥದ್ದಿದೆಯಲ್ಲ, ಅದು ನೈಸರ್ಗಿಕವಾಗಿ ಅದ್ವಿತೀಯವಾದಂಥದ್ದು. ಜನ ಯಾಕೆ ನಂಬಿದರು ಅಂದರೆ, ದೇವರು ಒಂದು ಮಹತ್ತಾದಂಥ ಅದ್ಭುತವಾದಂಥ ಸೂಚಕವಾದಂಥ ಕಾರ್ಯಗಳನ್ನು ಮಾಡಿದರು ಎನ್ನುವ ಕಾರಣಕ್ಕೆ ನಾವು ನಂಬುತ್ತೇವೆ. ಅಂದರೆ ಆತನ ಮೇಲೆ ಯಾರ್ಯಾರು ನಂಬಿಕೆ ಇಟ್ಟುವೋ, ನಂಬಿಕೆ ಇಟ್ಟವರೆಲ್ಲರಿಗೂ ಗುಣ ಆಯಿತು. ಆದರೆ ಯಾರ್ಯಾರು ಆತನಿಂದ ಆಶೀರ್ವಾದಗಳನ್ನು ಪಡ್ಕೊಂಡ್ರೋ ಅವರೆಲ್ಲರೂ ಸ್ವಾರ್ಥಿಗಳಾಗ್ತಾರೆ. ತಮಗಾಗಿ ಆಶೀರ್ವಾದಗಳನ್ನು ಹುಡುಕುವುದಕ್ಕೋಸ್ಕರ ಆತನ ಬಳಿಗೆ ಬಂದರು ಅನ್ನುವುದು ಯೇಸು ಕ್ರಿಸ್ತನಿಗೂ ಗೊತ್ತಿತ್ತು. ಆದರೆ ಯಾರ್ಯಾರು ಆತನ ಬಳಿ ಬಂದರೋ ಅವರೆಲ್ಲರ ಪಾಪಗಳು ಕ್ಷಮಿಸಲ್ಪಟ್ಟವು. ಇದು ಮುಖ್ಯ. ಅವರ ಎಲ್ಲರ ಪಾಪಗಳು ಕ್ಷಮಿಸಲ್ಪಟ್ಟವು. ಆದರೆ ಜಯಶಾಲಿಗಳಾಗುವಂಥ ಒಂದು ಹಂಬಲ ಅವರಲ್ಲಿ ಇರಲಿಲ್ಲ. ಜಯಶಾಲಿಯಾಗಬೇಕೆಂದಿರುವನು ತನ್ನ ಸ್ವಾರ್ಥದ ಹುಡುಕಾಟದಿಂದ, ತನ್ನ ವೈಯಕ್ತಿಕ ಆಸೆಗಳಿಂದ, ತನ್ನ ವೈಯಕ್ತಿಕ ಈರ್ಷ್ಯೆಗಳನ್ನು ಬಿಡಬೇಕು ಎಂಬುದು ಅವನು ಅರಿಯಲಿಲ್ಲ. ಇಸ್ರಾಯೇಲರ ವಿರೋಧಿಗಳಿಂದ ಹೋರಾಡುವುದಕ್ಕೆ ಗಿದ್ಯೋನ್ ಸೈನ್ಯವನ್ನು ಕೂಡಿಸಿದಾಗ ಅವನೊಂದಿಗೆ ಆ ಸೈನ್ಯದಲ್ಲಿ 32,000 ಜನರಿರ್ತಾರೆ. ಆದರೆ ಅವರೆಲ್ಲರೂ ಪೂರ್ಣ ಮನಸ್ಸಿಂದ ಯುದ್ಧಕ್ಕೆ ಬಂದಿಲ್ಲವೆಂದು ದೇವರಿಗೆ ಗೊತ್ತಿತ್ತು. ಆದರೆ ದೇವರು ಅವರ ಸಂಖ್ಯೆಯನ್ನು ಕಡಿಮೆಗೊಳಿಸ್ತಾನೆ. ಅಂಜುಬುರುಕರನ್ನು ಮೊದಲು ಮನೆಗೆ ಕಳಿಸ್ತಾನೆ. ಆದರೆ ಅಲ್ಲಿ ಉಳಿದಿದ್ದು 10,000 ಜನ ಉಳಿತಾರೆ. ಇವರನ್ನು ನೀರಿನ ಹಳ್ಳದ ಬಳಿಗೆ ಕರ್ಕೊಂಡೋಗಿ ಅವರನ್ನು ಪರೀಕ್ಷೆ ಮಾಡ್ತಾರೆ. ಅವರನ್ನು ಅಲ್ಲಿ ಪರೀಕ್ಷೆ ಮಾಡಿದಾಗ ಅಲ್ಲಿ ಸಿಗೋದು ಎಷ್ಟು ಜನ ಗೊತ್ತಾ? 300 ಜನ. ಅಂದರೆ ದೇವರ ಮೆಚ್ಚುಗೆಯಲ್ಲಿ ಸಿಗುವಂಥವರು ಎಷ್ಟು ಜನ ಸಿಗ್ತಾರೆ? 3 ಜನ ಸಿಗ್ತಾರೆ. ಈ 10 ಜನ ತಮ್ಮ ದಾಹವನ್ನು ನೀಗಿಸಿಕೊಳ್ಳುವುದಕ್ಕೆ ನದಿಯ ಓಪಾದಿಯಲ್ಲಿ ನೀರಿಡಿಕೆಯಾಗಿದೆ ಅನ್ನುವ ಕಾರಣಕ್ಕೋಸ್ಕರ ಬಂದರು ಅಷ್ಟೇ. ನೀವು ನೋಡಿ, 32,000 ಜನರಲ್ಲಿ ನಂಬಿಕಸ್ಥರು ಸಿಕ್ಕಿದ್ದು ಕೇವಲ 300 ಜನ ಮಾತ್ರ. ಕೇವಲ 300 ಜನ. 300 ಜನ ಅಂದರೆ ಈ 10,000 ಜನರಲ್ಲಿ 9,700 ಜನ ತಮ್ಮ ದಾಹವನ್ನು ತೀರಿಸಿಕೊಳ್ಳೋಕ್ಕೆ ಮೊಣಕಾಲಿರಿಕೊಂಡು ನೀರು ಕುಡಿಯುತ್ತಾ ಶತ್ರುಗಳ ಬಳಿ ಸೋತು ಬಿಡ್ತಾರೆ. ಅಂದರೆ ತಮ್ಮ ಬೊಗಸೆಗಳಲ್ಲಿ ನೀರನ್ನು ತೆಗೆದುಕೊಂಡು ಕುಡಿತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಂಬಿಕೆ ಬಹಳ ಮುಖ್ಯ. ದೇವರ ಮೇಲೆ ನಂಬಿಕೆ ಬಹಳ ಮುಖ್ಯ. ದೇವರೊಂದಿಗೆ ಒಡಂಬಡಿಕೆ ಬಹಳ ಮುಖ್ಯ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದ ದೇವರೇ, ಯೇಸುವೇ, ಯಾರ್ಯಾರು 7 ಲ್ಯಾಂಪ್ ಚಾನಲ್ ನೋಡ್ತಾ ಇದ್ದಾರೆ ಸ್ವಾಮಿ, ಅವರೆಲ್ಲರೂ ನಿಮ್ಮ ಕರಗಳಿಗೊಪ್ಪಿಸ್ತೇನಪ್ಪ. ಸಹಾಯ ಮಾಡಪ್ಪ. ರಾಜಾ ಸಹಾಯ ಮಾಡಪ್ಪ. ಎಲ್ ಶಡಾಯ್ ಸಹಾಯ ಮಾಡಪ್ಪ. ಎಬಿನೇಜರ್ ಸಹಾಯ ಮಾಡಪ್ಪ. ಯೆಹೋವ ರಾಫ ಸಹಾಯ ಮಾಡು ಸ್ವಾಮಿ. ದೇವರೇ, ನಂಬಿಕಸ್ಥರಾಗಿ ನಡೆಯುವಂಥ ಕೃಪೆ ಕೊಡು. ಯೇಸು ಕ್ರಿಸ್ತನ ರಕ್ತದಲ್ಲಿ ಬೇಡಿ ಬಂದು ಆಶೀರ್ವಾದಗಳನ್ನು ಹೊಂದ್ಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಆಮೇನ್, ಆಮೇನ್.